I want to tell something. Tada. ಚೆನ್ನಾಗಿರಲ್ಲ ತಾನೇ ವಾಯ್ಸ್. ಉವಿದು ನಾಳೆ ಸ್ಕೂಲ್ ಡೇ ಇದೆ, ಸೊ ಹಂಗಾಗಿ ಡೇಟ್ ಜಾನ್ ಎವ್ರಿ ಇಯರ್ ಬರೀ ಮಿಡಿ ಸಖತ್ ಕ್ಯೂಟ್ ಅಲ್ಲ. ಸೇಮ್ ಗರ್ಲ್ಸ್ ಕೊಟ್ಟವ್ರೆ ಬಾಯ್ಸ್ಗೂ. ಇವಾಗ ಮೆಹಂದಿ ಈ ತರ ಬಂದಿತ್ತು. ಬಿಡು ಇಲ್ಲಿತ್ತು ಕೈ ಕೊಬ್ಬರಿ ಎಣ್ಣೆ ಇವಾಗ ಬಿಟ್ಟು ರೆಡಿ ಮಾಡೋದಕ್ಕೆ ಇದ್ರು. ಪೇರ್ ಮಾಡಿ ಕಳಿಸ್ತಾ ಇದ್ರೆ ಇನ್ನು 9:30ಗೆ ಎಲ್ಲ ಪೇರೆಂಟ್ಸ್ ಕಮ್ ಮಾಡಿದ್ರು. ಇದೆಲ್ಲ ತುಂಬಾನೇ ಚೆನ್ನಾಗಿತ್ತು. ಹೊರಟೋಯ್ತು. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಉವಿದು ನಾಳೆ ಸ್ಕೂಲ್ ಡೇ ಇದೆ, ಸೊ ಹಂಗಾಗಿ ಅವಳು ಮೆಹಂದಿ ಹಾಕೋತಿದ್ದಾಳೆ. ನಿಂಗೆ ಮೆಹಂದಿ ಹಾಕೊಳ್ಳೋದಂದ್ರೆ ಇಷ್ಟನಾ? ಅವಳು ಒಂದು ಬಾಕ್ಸ್ ಫುಲ್ ಮೆಹಂದಿ ತೊಗೊಂಬ ಅಂತ ಹೇಳಿದ್ಲು. ನಾನು ಒಂದೇ ಒಂದು ತೊಗೊಂಬಂದಿದ್ದೀನಿ. ಅವಳು ಬರ್ತ್ಡೇಗೆ ಮತ್ತೆ ಎಕ್ಸ್ಟ್ರಾ ತೊಗೊಂಬರೋಣ, ಓಕೆನಾ? ಫುಲ್ ಬಾಕ್ಸ್ ಬರ್ತ್ಡೇಗೆ ಅದು ಗಿಫ್ಟು. ಯಾವಾಗ ನೀನು ಬರ್ತ್ಡೇ ಉವಿ? ಹೇಳ್ಬಿಟ್ಟೆ ಕೊಡ್ಸ್ತೀನಿ. ಡೇಟ್ ಜಾನ್ ಫಸ್ಟಾ? ಉವಿದು ಜಾನ್ ಫಸ್ಟ್ ಬರ್ತ್ಡೇ. ಸೊ ಈ ವ್ಲಾಗ್ ಅಂದರೆ ಇವಳ್ದು ಸ್ಕೂಲ್ ಡೇ ಏನು ವ್ಲಾಗ್ ಇದೆಯಲ್ಲ ಅದು ನಾಳೆಗೂ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಎಲ್ಲಿರೋದು ನಿಂದು ಸ್ಕೂಲ್ ಡೇ? ಸ್ಕೂಲ್ ಡೇ ಇವಳ್ದು ಒಂದು ಕನ್ವೆನ್ಷನಲ್ ಹಾಲಲ್ಲಿ ಮಾಡ್ತಿದ್ದಾರೆ. ಆಲ್ರೆಡಿ ಇವತ್ತೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ರಿಹರ್ಸಲ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ನಾಳೆ ನೋಡೋಣ ಅಲ್ಲಿ ಎಷ್ಟು ವ್ಲಾಗ್ ಮಾಡಲಿಕ್ಕಾಗತ್ತೆ ಅಂತ ಟ್ರೈ ಮಾಡ್ತೀನಿ. ಅಲ್ಲಿ ಇನ್ನೊಂದೇನಂತಂದರೆ ಸ್ಕೂಲ್ ಅವರ್ಸಲ್ಲೇ ಹಾಕ್ಬಿಟ್ಟಿದ್ದಾರೆ ಅಲ್ವೇನೆ, ಬೇರೆ ಟೈಮಲ್ಲಿ ಹಾಕ್ಬೇಕಿತ್ತು. ಬಟ್ 9:30 to 12:30 ಇದೆ. ಆ್ಯಂಡ್ ಈ ಸಲ ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ. ತೊಗೊಂಬೋಗು ಡ್ರೆಸ್ ತರ್ಸೋಣ. ಎವ್ರಿ ಇಯರ್ ಬರೀ ಹೂವಿಗೆ ಇದು ಅವಳು ಸ್ಕೂಲ್ ಡೇ ಅಲ್ಲಿ ಇನ್ವಿಟೇಷನ್ ಕಳಿಸಿರೋದು. ಸೊ ಈ ಇನ್ವಿಟೇಷನಲ್ಲಿ ಇಬ್ಬರು ಪೇರೆಂಟ್ಸು ಜೊತೆಲಿ ಒಬ್ಬರು ಹೋಗ್ಬೋದಂತೆ. ಆ್ಯಂಡ್ ಸೊ ಈ ಸಲ ಸ್ಕೂಲ್ ಡೇದು ಡ್ರೆಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್. ಟಾಡಾ. ಸೊ ಈ ಥರ ಇದೆ. ಆ್ಯಂಡ್ ಇದು ಫ್ರಂಟ್ ಜಿಪ್ ಇದೆ ಅಲ್ಲ ಕಂದ? ಫ್ರಂಟ್ ಜಿಪ್ ಇದೆ. ಇಲ್ಲಿ ಸ್ವಲ್ಪ ಅವಳಿಗೆ ಚುಚ್ಚುತ್ತೆ ಅನ್ಸುತ್ತೆ. ಆಗಲೇ ಹಾಕಿದಾಗ ಅಳ್ತಾ ಇದ್ಲು. ನಿಂಗೆ ಅದು ಚುಚ್ಚುತ್ತಾ? ಮಿಡಿ ಸಖತ್ ಕ್ಯೂಟ್ ಅಲ್ಲ, ಚೆನ್ನಾಗಿದೆ. ಬಾಯ್ಸ್ಗೂ ಇದೆ ಕೊಟ್ಟಿದ್ದಾರೆ, ಬಾಯ್ಸ್ಗೂ ಇದೆ ಶರ್ಟ್ ಕೊಟ್ಟಿದ್ದಾರೆ. ಬಾಯ್ಸ್ಗೆ ಯಾಕಪ್ಪ ಗರ್ಲ್ಸ್ ಡ್ರೆಸ್ ಕೊಡ್ತಾರೆ? ಅವ್ರಿಗೆ ಬೇರೆ ಪ್ಯಾಂಟ್ ಏನಾದರೂ ಕೊಟ್ಟಿರ್ತಾರೆ. ಇಲ್ಲ, ಸೇಮ್ ಗರ್ಲ್ಸ್ ಕೊಟ್ಟವ್ರೆ ಬಾಯ್ಸ್ಗೂ. ಕಂಟಿನ್ಯೂ ಆಗುತ್ತೆ. ಏನೇನು ಪ್ರಿಪ್ರೇಷನ್ ಇರುತ್ತೆ ಅಂತ ಈ ಬ್ಲಾಗಲ್ಲಿ ಕಂಟಿನ್ಯೂ ಮಾಡಿ ಹೇಳ್ತೀನಿ. ಚೆನ್ನಾಗಿರಲ್ಲ ತಾನೇ ಬಾಯ್ಸ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಬಾಯ್ಸಿಗೆ ಬೇರೆ ಏನಾದರೂ ಕೊಟ್ಟಿರ್ತಾರೆ. ಇದೇ ಕಾಂಬಿನೇಷನು, ಇದೇ ಶರ್ಟು, ಇದೇ ಡ್ರೆಸ್ಸು. ಅಯ್ಯೋ ದೇವ್ರೆ, ನೋಡೋಣ ಬಿಡು ನಾಳೆ ಹೋದಾಗ. ಏನೇನು ರೆಡಿ ಮಾಡ್ಕೊಂಡಿದ್ಯಾ ಸ್ಕೂಲ್ ಡೇಗೆ? ಸ್ನ್ಯಾಕ್ಸ್ ತಗೊಂಡು ಹೋಗ್ಬೇಕು. ಆಮೇಲೆ ಲಂಚ್ ಬಾಕ್ಸ್ ತಗೊಂಡು ಹೋಗ್ಬೇಕು. ಆಮೇಲೆ ಯೂನಿಫಾರ್ಮ್ ತಗೊಂಡು ಹೋಗ್ಬೇಕು. ಇವತ್ತು ಆಲ್ರೆಡಿ ಅಲ್ಲಿಗೆ ಸ್ಕೂಲ್ ಕನ್ವೆನ್ಷನ್ ಸೆಂಟರ್ ಕರ್ಕೊಂಡು ಹೋಗ್ಬಿಟ್ಟು ರಿಹರ್ಸಲ್ ಆಗೋಯ್ತಾ? ಎಲ್ಲರನ್ನೂ ಹೆಂಗೆ ಕರ್ಕೊಂಡು ಹೋಗಿದ್ರು? ಒಂದು ದೊಡ್ಡ ಬಸ್ಸಲ್ಲಿ. ನಂಗೆ ಫಾನಿ ಆಟ ಆಡ್ಬೋದಿತ್ತು ಅಲ್ಲಿ. ಫನ್ನಿ ಆಟ ಆಡ್ತಿದ್ದೆ ನನ್ನ ಫ್ರೆಂಡ್ಸ್ ಜೊತೆ. ನನಗೂ ಇದು ಹೊಸ ಸ್ಕೂಲು, ನೋಡೋಣ. ಇದೇ ಫಸ್ಟ್ ಇಯರ್ ಈ ಸ್ಕೂಲಲ್ಲಿ. ಹೆಂಗೆ ಮಾಡ್ತಾಳೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಈ ವ್ಲಾಗ್ ನಾಳೆವರೆಗೂ ಕಂಟಿನ್ಯೂ ಆಗುತ್ತಲ್ಲ, ಸೊ ನೀವು ನೋಡಿ ಹೇಗಿರುತ್ತೆ ಅಂತ. ಆರ್ ಯು ಎಕ್ಸೈಟೆಡ್? ಇವಾಗ ಮೆಹಂದಿ ಹಾಕ್ಬಿಟ್ಟು ಆಮೇಲೆ ಊಟ ಮಾಡಿ ಬೇಗ ಪಾಚಂಬಿಡು. ಬೆಳಗ್ಗೆ 7:30ಗೆ ಬಿಡ್ಬೇಕಂತ ಇವ್ರನ್ನ. ಸೊ ಮೆಹಂದಿ ಎಲ್ಲ ಬಿಟ್ಟಾದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ಸ್ಟಾರ್ಟಿಂಗಲ್ಲಿ ಹಾಕ್ಬೇಕಾದ್ರೆ ಖುಷಿಯಾಗಿ ಹಾಕಿಸ್ಕೋತಾಳೆ. 5-10 ನಿಮಿಷಕ್ಕೆ ಆಮೇಲೆ ಮತ್ತೆ ಅಡ್ಸ್ಕೊಂಡ್ಬಿಡ್ತೀಯ. ಈ ಸಲ ಜಾಸ್ತಿ ಹೊತ್ತು ಇಟ್ಕೋಬೇಕಪ್ಪ, ಓಕೆನಾ? ಇಲ್ಲ ಅಂದರೆ ಕಲರ್ ಬರೋದಿಲ್ಲ. ಸೊ ಮೆಹಂದಿ ಈ ಥರ ಬಂದಿತ್ತು. ಮೆಹಂದಿ ಇಟ್ಬಿಟ್ಟು ಸ್ವಲ್ಪ ತಲೆಗೆ ಆಯಿಲ್ ಹಚ್ಚೋಣ ಅಂತ ನೋಡಿದ್ರೆ ಈ ವೆದರ್ಗೆ ಕೊಬ್ಬರಿ ಎಣ್ಣೆ ಹೋಗ್ಬಿಟ್ಟು ಫುಲ್ಲು ಐಸ್ ಥರ ಆಗ್ಬಿಟ್ಟಿದೆ. ಈ ವೆದರ್ಗೆ ಐಸ್ ಆಗೋಗುತ್ತಲ್ವ. ಬಿಡು ಇಲ್ಲಿತ್ತು ಕೈ ಕೊಬ್ಬರಿ ಎಣ್ಣೆ ಇವಾಗ ಬಿಸಿ ಸ್ವಲ್ಪ ಮೆಲ್ಟ್ ಆಯಿತು.
ಬಾ ಸೈಡ್ ಬಾ. ಮಾರ್ನಿಂಗ್ 7:30ಗೆ ಹೇಳಿದ್ರಿಂದ ನಾವು 3 ಜನ ಆಲ್ಮೋಸ್ಟ್ 8 ಆಗಿತ್ತು. ಅಲ್ಲಿ ಹೋದಾಗ ಅಷ್ಟರಲ್ಲಿ ಎಷ್ಟೊಂದು ಮಕ್ಕಳನ್ನೆಲ್ಲ ಒಳಗಡೆ ಕರ್ಕೊಂಡಿದ್ರು. ಆ್ಯಂಡ್ ಈವನ್ ದ ಮೇಕಪ್ ಎಲ್ಲನೂ ಅವರೇ ಮಾಡ್ತೀವಿ ಅಂತ ಹೇಳಿದರು. ನಾವು ನಮ್ಮನ್ನು ಬಿಡ್ತಾರೆ ಅಂತ ಅಂದರೆ ಒಳಗಡೆ ಪೇರೆಂಟ್ಸ್ ಅಲ್ಲೋ ಇರಲಿಲ್ಲ, ಜಸ್ಟ್ ಮಕ್ಕಳನ್ನ ಮಾತ್ರ ಕರ್ಕೊಂಡು ರೆಡಿ ಮಾಡೋದಕ್ಕೆ ಇದ್ದರು. ಸೊ ಬ್ರೇಕ್ಫಾಸ್ಟು ಅವರೇ ಮಾಡಿಸ್ತೀನಿ ಅಂತ ಹೇಳಿದರು. ಸೊ ಫೈನಲಿ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ವಿ. ಬಟ್ ಬರಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡಿಸಿರ್ಲಿಲ್ಲ, ಬರೀ ಒಂದು ಬಿಸ್ಕೆಟ್ ಕೊಟ್ಟಿದ್ರು. ಆಲ್ಮೋಸ್ಟ್ 12 o'clock ಅವಳು ರಿಟರ್ನ್ ಬಂದಾಗ. ಇಲ್ಲಿ ಹೋಗಿದ ತಕ್ಷಣ ಒಂದು ಅವ್ರು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರು. ಅದ್ರ ಪ್ರಕಾರ ಮಗು ಹೆಸ್ರು ಬರೆಸಿ ಆ ಮಗುನ ಮಾತ್ರ ಒಳಗಡೆ ಕರ್ಕೊಂಡ್ರು. ಇಲ್ಲಿ ಹಾಲಲ್ಲಿ ಎಲ್ಲ ಮಕ್ಕಳು ಸೆಕ್ಷನ್ ವೈಸಲ್ಲಿ ಕೂಡಿಸ್ಕೊಂಡು ಮೇಕಪ್ ಮಾಡಿ ಹಂಗೆ ಅವ್ರ ಸಾಂಗ್ ಬಂದಂಗೆ ಕಳಿಸ್ತಾಯಿದ್ರು. ಬ್ಯಾಗ್ ತೊಗೊಂಡೋಗ್ತೀಯಮ್ಮ ಹುವಿ, ಅವಳಿಗೆ ಬ್ಯಾಗ್ ಕೊಟ್ಬಿಡೋಕಿರ್ತಿ. ಬ್ಯಾಗ್ ಜರ್ಕಿನ್ ತಗೋ, ಬ್ಯಾಗ್ ಕೊಡೋಳಿಗೆ. ಮೇ ಬಿ ಇಲ್ಲಿ ಟೀಚರ್ಸ್ಗೂ ಅವರೇ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡಿದ್ರು ಅನಿಸುತ್ತೆ. ಇವಳಿಗೆ ಫ್ರೆಂಡ್ ಬಂದಿದ್ದ ತಕ್ಷಣ ನಾನು ಕರಿತಾ ಇದ್ರೂ ಕೇಳಿಸ್ತಾನೆ ಇರಲಿಲ್ಲ. ಬ್ಯಾಗು ಬಿಟ್ಟು ಹೋಗೋದಕ್ಕೆ ರೆಡಿ ಇದ್ಲು. ಸೊ ಆಮೇಲೆ ಬ್ಯಾಗೆಲ್ಲ ಕೊಟ್ಟು ಕಳಿಸಿದ್ದಾಯಿತು. ಬಟ್ ನನ್ನನ್ನು ಒಳಗಡಿಕೆ ಬಿಡಲಿಲ್ಲ ಅಲ್ಲಿ. ಒಂದು ಕಡೆ ಅವ್ರವ್ರ ಕ್ಲಾಸ್ ಟೀಚರ್ಸು ಮಕ್ಕಳನ್ನ ರೆಡಿ ಮಾಡಿ ಸಾಂಗಿಗೆ ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ರೆ, ಇನ್ನೊಂದು ಕಡೆ ರಂಗೋಲಿ ಎಲ್ಲ ಬಿಟ್ಟು ಡೆಕೋರೇಷನ್ ಮಾಡ್ತಾಯಿದ್ರು ಟೀಚರ್ಸೇ. ಆ್ಯಂಡ್ ಒಳಗಡೆ ಎಲ್ಲ ಸಿಟ್ಟಿಂಗಿಗೆಲ್ಲ ಅರೇಂಜ್ ಮಾಡ್ತಾಯಿದ್ರು. ಅದೆಲ್ಲ ಸ್ವಲ್ಪ ಅರೇಂಜ್ ಆದಮೇಲೆ ಆಲ್ಮೋಸ್ಟ್ ಒಂದು 9:30ಗೆ ಎಲ್ಲ ಪೇರೆಂಟ್ಸ್ಗೂ ಒಳಗಡೆ ಬಿಟ್ಟರು. ಸೊ ಒಳಗಡೆ ಬಿಡೋದಕ್ಕೆ ಪೇರೆಂಟ್ಸ್ ಕಾಯ್ತಾಯಿದ್ರು. ಬಿಟ್ಟಿದ್ದೆ ತಡ ಎಲ್ಲ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ರು. ಅಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅಲ್ಲಿ ಲೈಟಿಂಗ್ಸು, ಕ್ಯಾಮ್ರಾ, ಸೌಂಡ್ಸು, ಸ್ಟೇಜ್ ಡೆಕೋರೇಷನು ಇದೆಲ್ಲ ಚೆಕ್ ಮಾಡ್ಕೊತಾ ಇದ್ರು. ನಾವು ಇದು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ನಮಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ನೋಡ್ತಿದ್ವಿ. ಥ್ಯಾಂಕ್ ಗಾಡ್ ನಾವು ಮನೆಗೆ ಬರಲಿಲ್ಲ, ಅಲ್ಲೇ ಕುತ್ಕೊಂಡಿದ್ದಕ್ಕೆ ನಮಗೆ ಸೀಟ್ ಸಿಕ್ತು. ಅಷ್ಟರಲ್ಲಿ ಗೆಸ್ಟ್ ಎಲ್ಲ ಬಂದರು. ಸೊ ಗೆಸ್ಟ್ನ ಅದೇ ಸ್ಕೂಲ್ನ NCC ಮಕ್ಕಳೆಲ್ಲ ವೆಲ್ಕಮ್ ಮಾಡಿದ್ರು. ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತು ಸ್ಕೂಲ್ ಮಕ್ಕಳೇ ಆ್ಯಂಕರಿಂಗ್ ಮಾಡಿದ್ರು, ವೆಲ್ಕಮಿಂಗ್ ಸಾಂಗ್ ಕೂಡ ಅಲ್ಲಿನ ಮಕ್ಕಳನ್ನೇ ವಿತ್ ಇನ್ಸ್ಟ್ರೂಮೆಂಟ್ಸ್ ಮಾಡಿದ್ರು. ಅದು ತುಂಬಾ ಚೆನ್ನಾಗಿ ಬಂತು. ಬೇರೆ ಮಕ್ಕಳದ್ದು ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಆ್ಯಂಡ್ ಒಬ್ಬರು ಟೀಚರ್ ಬಂದು ಫ್ರಂಟಲ್ಲಿ ಹೇಳ್ಕೊಡ್ತಾ ಇದ್ರು. ನಾವು ಹೂವಿದ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಈ ಸಾಂಗ್ ಆದಮೇಲೆ ಹೂವಿ ಸಾಂಗ್ ಇತ್ತು. ಹೂವಿ ಡ್ಯಾನ್ಸ್ ವಿಡಿಯೋ ಫುಲ್ ಹಾಕ್ಲಿಕ್ಕೆ ಇಷ್ಟ, ಬಟ್ ಇದರಲ್ಲಿ ನನಗೆ ಕಾಪಿ ರೈಟ್ಸ್ ಬರುತ್ತೆ ಒರಿಜಿನಲ್ ಸಾಂಗ್ ಯೂಸ್ ಮಾಡಿದ್ರೆ. ಸೊ ಹಂಗಾಗಿ ನಾನು ಬೇರೆ ರೆಕಾರ್ಡಿಂಗ್ ಸಾಂಗ್ ಹಾಕ್ತಾಯಿದ್ದೀನಿ. They say
ಅದು ಬ್ರೇಕ್ಫಾಸ್ಟು ಮಾಡಿರಲಿಲ್ಲ ಅಲ್ವಾ, 12 ಗಂಟೆ ಅಷ್ಟರಲ್ಲಿ ಫುಲ್ ಹಶ್ವಾಗಿ ಹೋಗ್ಬಿಟ್ಟಿತ್ತು. ನಾನು ಒಂದೇ ಒಂದು ಬೈಟ್ ತೊಗೊಂಡಿದ್ದಕ್ಕೆ ಸೈಡ್ಗೆ ಹೋಗಿ ನಿಂತ್ಕೊಂಡು ತಿಂತಾ ಇದ್ಲು. Hello. Welcome. ಸ್ಕೂಲ್ ಡೇ Yes. ಹೆಂಗಿತ್ತು? Nice. ಸೊ ಮೆಹಂದಿ ತೋರಿಸಲಿ, ನನ್ನ ಮೆಹಂದಿ ತಳ ಹೂವಿದು ಇಲ್ಲೆಲ್ಲ ಹಾಕೈತೆ. ಇಲ್ಲೆಲ್ಲ ಐತೆ. ಬೆಳಗ್ಗೆ 7:30ಗೆ ಮಕ್ಕಳನ್ನ ಕರೆಸ್ಕೊಂಡಿದ್ದು. ಸ್ಟಾರ್ಟ್ ಆಗಿದ್ದ ಪ್ರೋಗ್ರಾಮ್ಗೆ 10 o'clockಗೆ. ಇನ್ನೇನೆ ಸ್ಕೂಲ್ ಆಯಿತು, ಸ್ಟಾಪ್. ಐ ವಾಂಟ್ ಟು ಟೆಲ್ ಸಮಥಿಂಗ್. ಮೇಕಪ್ ಎಲ್ಲ ಅವರೇ ಮಾಡ್ಕೊಂಡಿದ್ರು. ಎಲ್ಲಿ ಮೇಕಪ್ ಎಲ್ಲ ತೋರಿಸಿ. ಮೇಕಪ್ ಎಲ್ಲ ಹೊಲ್ಟೋಯ್ತು. ಈ ವರ್ಷ ಈ ಸ್ಕೂಲಲ್ಲಿ ಇದೆ ಫಸ್ಟ್ ವರ್ಷದ ಆ್ಯನ್ಯುವಲ್ ಡೇ. ಹೆಂಗಿತ್ತಮ್ಮ? ಚೆನ್ನಾಗಿತ್ತು. ಶುಭ ಕನ್ವೆನ್ಷನ್ ಹಾಲಲ್ಲಿ ಮಾಡಿದ್ದು. ಚೆನ್ನಾಗಿತ್ತು, ಬಟ್ ಹೆವಿ ಕ್ರೌಡ್ ಆಗಿಬಿಟ್ಟಿತ್ತು. ಇಲ್ಲಿದ್ದಿದ್ದೆ 1 to 4 ಸ್ಟ್ಯಾಂಡರ್ಡ್ವರೆಗೂ ತಾನೆ, ಅಷ್ಟೇ ಮಕ್ಳಿಗೆ ಸಿಕ್ಕಾಬಿಟ್ಟೆ ಕ್ರೌಡ್ ಆಗಿಬಿಟ್ಟಿತ್ತು. ಎಲ್ಲ ಮುಂದೆ ಬಂದು ನಿಂತ್ಕೋತಾ ಇದ್ರು. ಬಟ್ ಚೆನ್ನಾಗಿತ್ತು. ಯಾರ್ದು ಚೆನ್ನಾಗಿ ಬಂದಿದೆ ಕಮೆಂಟ್ ಮಾಡಿ. ಯಾರ್ದು ಇವಳೇನು ಗೊತ್ತಾ, ಹಾಕಿಸ್ಕೊಳ್ಳೋವರೆಗೂ ಚೆನ್ನಾಗಿರ್ತಾಳೆ, ಹಾಕಿಸ್ಕೊಂಡಾದ್ಮೇಲೆ ಹೋಗ್ಬಿಟ್ಟು ಕೈ ತೊಳ್ಕೊಂಬಂದ್ಬಿಡ್ತಾಳೆ ಬೇಗ. ಯಾರ್ದು ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರು ಚೆನ್ನಾಗಿದೆ ಹಾಂ, ಅವ್ರಿಗೆ ಕಮೆಂಟ್ ಮಾಡಿ. ನಂದೇ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನೋಡೋಣ ಯಾರು ಚೆನ್ನಾಗೈತೆ ಅಂತ. ಓಕೆನಾ? ಮೇಕಪ್ ಎಲ್ಲ ಚೆನ್ನಾಗಿತ್ತಾ? ಮೇಕಪ್ ಇಷ್ಟ ಆಯ್ತಾ ನಿಂಗೆ? ಅವಳಿಗೆ ಐಲ್ಯಾಶಸ್ ಹಾಕೋ ಸಿಕ್ಕಾಪಟ್ಟೆ ಇಷ್ಟ. ಎವ್ರಿ ಟೈಮ್ ಮೇಕಪ್ ಆರ್ಟಿಸ್ಟ್ ಈ ಥರ ಹಾಕ್ತಾರಲ್ಲ, ನಾನು ಹಾಕೋದಿಲ್ಲ ಅವಳಿಗೆ. ಏನಕ್ಕೆ ಹಾಕಲ್ಲ ಮಮ್ಮಿ? ಇನ್ನು ಚಿಕ್ಕವಳಲ್ವಾ, ಸೊ ಅದಕ್ಕೆ ನಂಗೆ ಆ ಮೇಕಪ್ ಎಲ್ಲ ಮಾಡೋದಕ್ಕೆ ನಂಗೆ ಇಷ್ಟ ಆಗಲ್ಲ ಅಲ್ಲ. ಬಟ್ ಅವರು ಕಣ್ಣಿಗೆಲ್ಲ ಹಾಕಿ ಇಲ್ಲೆಲ್ಲ ಹಾಕಿ ಏನೇನೋ ಮಾಡಿದರು. ಚೆನ್ನಾಗಿ ಕಾಣ್ತಿತ್ತು. ಮುಂದೆನೇ ನಿಂತ್ಕೊಂಬಿಟ್ಟಿದ್ಲು. ಚೆನ್ನಾಗಿ ಮಾಡಿದ್ಲು ಈ ವರ್ಷ ಅಲ್ಲಮ್ಮ. ಹೂವಿ ಡ್ಯಾನ್ಸ್ ನೋಡಿ, ನಂಗೆ ಗೊತ್ತಿಲ್ಲ, ಕಾಪಿ ರೈಟ್ಸ್ ಬರುತ್ತೆ ಅನಿಸುತ್ತೆ ಆ ಸಾಂಗ್, ಒರಿಜಿನಲ್ ಸಾಂಗ್ ಹಾಕಿದ್ರೆ. ಸೊ ನಾನು ಬೇರೆ ಏನಾದರೂ ಮ್ಯೂಸಿಕ್ ಹಾಕ್ತೀನಿ. ಹೋಪ್ ಎಲ್ಲರಿಗೂ ಆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ಗೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಸೊ ಅದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫೈ ಆಗುತ್ತೆ ಆ್ಯಂಡ್ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗು. ಸೊ ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ ಅಸ್. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್ ಮ್ಯಾಮ್.